ನೋಡಿ ಬೆಂಗಳೂರಿಗೆ ಹೋಗ್ಬಿಟ್ಟು ಡೈರೆಕ್ಟ್ ಏನಾದ್ರು ಹೊಟ್ಟೆ ಬಂದ್ಬಿಟ್ಟಿದೆ. ಎಷ್ಟೊಂದ್ ದಿನ ಆಯ್ತು ನಮ್ಮ ಪಪ್ಪನ ಹತ್ರ ಕೇಳ್ಬಿಟ್ಟು ನೋಡಿ ಈಗಲೇ ಈ ಏಜ್ಗೆ ಬೆನ್ ಹಿಡ್ಕಂತು ಕಾಲ್ ಹಿಡ್ಕಂತು ಹಿಡ್ಕಂತು ಅಂತ ಬರೀ ಹೇಳೋದೇ ಒಂದು. ನಾನು ನಿನ್ನೆ ವ್ಲಾಗ್ನ ಹೇಳ್ತಾ ಇದ್ದಾನೆ ಒಂದು ಗುಡ್ ನ್ಯೂಸ್ ಅಂತ. ಅದೇ ಒಂದು ಪೇಪರ್ ಅಕ್ಸೆಪ್ಟೆನ್ಸ್ ಆಯಿತು. ಸೊ ಬ್ಯಾಂಗ್ಳೂರು ಏನೋ ಗೊತ್ತಿಲ್ಲ, ಆಮೇಲೆ ಫುಲ್ಲು ರಫ್ ಆಗ್ತಿತ್ತು. ನನಗೆ ಇರೋದು ಹಳೆ ಥರನ ಹಳೆ ಹುಷಾರ್ ಮತ್ತೆ. ಓ ಇವನಿಗೆ ಅಚ್ಚ ಅಭ್ಯಾಸ ಕಾಯ್ಸು ನನಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಇಲ್ಲಿಂದ ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಒಂದು ಹೊಸ ವೈಬ್. ನಾನು ಇವತ್ತು ಮಾರ್ನಿಂಗ್ ಬಿಸಿನೀರು ಕಾಯಿಸೋಣ ಅಂತ ಬಂದಿದ್ದೀನಿ ಗೈಸ್. ಓಕೆನಾ, ಫಸ್ಟ್ ಟೈಮ್ ನಾನು ಇದನ್ನ ಮಾಡ್ತಾ ಇರೋದು. ಬಟ್ ನಾನೇ ಹಚ್ಬೇಕು ಇದನ್ನ ಅಂತ ಅನ್ಕೊಂಡು ಬಂದು ಕೂತಿದ್ದೀನಿ. ಗೊತ್ತಿಲ್ಲ ಇದು ಹತ್ತುತ್ತಾ ಇಲ್ಲ ಅಂತ, ಫ್ಲಾಪ್ ಶೋ ಆಗುತ್ತೋ ಅಂತ ಗೊತ್ತಿಲ್ಲ. ಐ ಟ್ರೈ. ನಮ್ಮ ಮಮ್ಮಿ ನಮ್ಮ ಪಪ್ಪ ಅಂತೂ ಬೇಗ ಹಚ್ತಾರೆ, ನಮ್ಮ ಮಮ್ಮಿನೂ ಹಚ್ತಾರೆ. ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಏನು ಮಾಡಬೇಕು ಅಂತ. ಏನೋ ಒಟ್ನಲ್ಲಿ ಮಾಡ್ತೀನಿ, ಹಚ್ತೀನಿ. ಪ್ರತಿ ಕಡೆ ಬರ. ಈ ಖುಷಿ ಸಾಹಸನ ನೋಡೋಣ ಇವಾಗ. ನನಗೆ ಹಚ್ಚಕ್ಕೆ ಬಿಟ್ಟಿಲ್ಲ ಗೈಸ್, ನಾನು ಹಚ್ತಾ ಇದ್ದೆ ಎಷ್ಟು ನೀಟಾಗೆ. ಅವನಿಗೂ ಆಸೆ ಇವಾಗ ಹಚ್ಚಕ್ಕೆ ಅಂತ ಹೋಗಿದ್ದಾನೆ. ಸುಮ್ನಿರೋ, ಅದನ್ನೇ ಹೇಳ್ತಾರೆ ನಾನು ಫಸ್ಟ್ ಟೈಮ್ ಹಚ್ಚಕ್ಕೆ ಟ್ರೈ ಮಾಡ್ಕೊಂಡ್ ಬಂದಿರೋದು ಅಂತ. ಬಟ್ ನನಗೆ ಬರುತ್ತೆ, ನಾನು ಟ್ರೈ ಮಾಡಿದ್ರೆ ಯಾವತ್ತಿದ್ರೂ ಬರಲ್ಲ ಅಂತ ಆಗಲ್ಲ. ಫಸ್ಟ್ ಅದನ್ನ ಇಟ್ಬಿಟ್ಟು, ಓ ಇವನಿಗೆ ಹಚ್ಚ ಅಭ್ಯಾಸ ಕಾಯ್ಸು ನನಗೆ. ಇವನು ಹಚ್ಚೋದ್ರಲ್ಲೇ ಗೊತ್ತಾಗ್ತದೆ ನನಗೆ, ಇವ್ನು ಹಚ್ಚ ಅಭ್ಯಾಸ. ನೈಟ್ ಔಟ್ ಜಾಸ್ತಿ ಆಗಿರುತ್ತೆ ಒಂದು. ನೋಡಲಿ ಸೇಮ್ ಪಕ್ಕ ಇವನು ಒಲೆ ಹಚ್ಚ ಅಭ್ಯಾಸ ಇಲ್ಲ. ನೈಟ್ ಔಟ್ ಅಲ್ಲಿ ಏನೋ ಮಾಡಿದ್ದಾನೆ ಅವನು. ಫೈರ್ ಕ್ಯಾಂಪ್, ಅದು ಯಾವ ತರ ಫೈರ್ ಕ್ಯಾಂಪ್ ಅಂದ್ರೆ ನಾವು ರೆಸಾರ್ಟ್ ಹೋಗಿ ಮಾಡ್ತೀವಲ್ಲ ಆ ತರ ಅಲ್ಲ ಗೈಸ್ ಇದು. ಇವಂದು ಇವನ್ ರಾಕೆಟ್ ಬೇರೆ ಮಾಡ್ಕೊಂಡಿವ್ನು. ಓ ಹೋ 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 ಓ ಆಯ್ತಲ್ಲ ಇಲ್ಲಿ ಇಂಥವೆಲ್ಲ ಮಾಡ್ತಾನೆ ಗೈಸ್ ಇವನು. ಸೌದೆ ಇಟ್ಬಿಡು ಗ್ಯಾಪ್ ಅಲ್ಲಿ. ಇದು ಅದ್ ಹತ್ಕೊಂಡ್ರೆ ಸೌದೆ ಆರಾಮಾಗಿ ಹತ್ಕೋತ. ಕೈ ಕಡ್ಡಿ ಇಡ್ತಾರ ಹಂಗೆ, ಕೈ ಇಲ್ಲ ಇಡಲ್ಲ ಹಂಗೆ. ಹಿಂಗ್ ಕೈ ಸುಟ್ಕೊಂಡ್ರೆ ಆಮೇಲೆ ಹಚ್ಚದ ಇವನು. ಇದಕ್ಕೇನೋ ಲಿಕ್ವಿಡ್ ಹಾಕ್ಬೇಕು ನೋಡು. ಕೈ ಇಡ್ತೀಯಲ್ಲ ಯಪ್ಪ, ನಾನು ಹೇಳ್ದಷ್ಟು ಜಾಸ್ತಿ ಮಾಡ್ತಾ ಇದೀಯಾ. ಓ ಹೋ ಹೋ ಗೈಸ್, ನನಗೆ ಸೌದೆ ಒಲೆ ಇರುತ್ತಲ್ವಾ, ಸೌದೆ ಒಲೆನಲ್ಲಿ ಹಾಲು ಅಡುಗೆ ಎಲ್ಲ ಮಾಡ್ಕೊಂಡು ತಿನ್ನಕ್ ಸಖತ್ ಆಸೆ ಆಗಿದೆ ಗೈಸ್. ಅದ್ಯಾಕೋ ಗೊತ್ತಿಲ್ಲ, ಚೆನ್ನಾಗಿರುತ್ತೆ. ಬಟ್ ಅದಕ್ಕೆ ತುಂಬಾ ಜನ ಇದ್ರೆ ಚೆನ್ನಾಗಿರುತ್ತೆ. ನಾವೇ ಹೋಗಿ ಮಾಡಿದ್ರೆ ಅಪ್ಪ ಮಾಡ್ಕೊಂಡು ತಿನ್ನೋಷ್ಟೊತ್ತಿಗೆ ಮಕೊಂಡಿರ್ತೀವಿ ಅಲ್ಲೇ. ಏನೋ ಖುಷಿ. ಅದು ಅಲ್ಲದೆ ಈಗ ಮಳೆಗಾಲ ಬೇರೆ ಅಲ್ವಾ, ಸೊ ಹಂಗಾಗಿ ಕಷ್ಟ. ನೋಡಿ ಈ ತರ ಪ್ಲೇಸ್ ಅಲ್ಲಿ ಹೊಗೆ ಹೋಗ್ತಾ ಇದೆ ಇಲ್ಲಿಂದ. ಖುಷಿ ಹಚ್ತಾ ಇರೋದು ಇವಾಗ. ಇವನಿಗೂ ಹಚ್ಚಕ್ ಬರ್ಲ ಗೈಸ್, ಅಲ್ಲಿ ನಿಂತ್ಕಂತ ಹೊಗೆ ಬರೋದು. ಈಗಿನ ಹೊಗೆ ಬರ್ತಾ ಇತ್ತು. ಕೈ ಇಟ್ಟೇನು ನಾಯಿ ಊಟ ಮಾಡಿಸ್ದಂಗ್ ಮಾಡಿಸ್ತಾನಲ್ಲ ಗುರು ಬೆಂಕಿಗೆ. ನಮ್ಮ ಮನೆಯಲ್ಲಿ ನಮ್ಗೆ ಸಖತ್ತು ಇಷ್ಟ ಐತೆ ಈ ತರ ಸೌದೆ ಇದನ್ ಮಾಡ್ಬೇಕು ಅಂತ. ಹೀಟರು ಸೋಲಾರ್ ನಮ್ದಿದೆ, ಮೇಲ್ಗಡೆ ಇದೆ ಸೋಲಾರು. ಬಟ್ ನಮ್ಗೆ ಸೋಲಾರ್ಗಿನ್ನ ಈ ತರ ನಂಗೆ ನೀರು ಸಖತ್ ಇಷ್ಟ ಗೈಸ್. ಸೊ ಹಂಗಾಗಿ ಇದು ಮಾಡಿರೋದು. ಅದ್ರಲ್ಲೂ ಮೇಲೆ ಮಾಡಿದೀವಿ ಇದನ್ನ, ಟೆರಸ್ ಮೇಲೆ. ಯಾಕೆಂದ್ರೆ ಒಳ್ಳೇದು ಅಂತ. ನಮ್ಮನೆಯಲ್ಲಿ ಸೌದೆ ಎಷ್ಟಿದೆ ಗೊತ್ತಾ, ಆ ಮರ ತೆಂಗಿನ ಮರಗಳೆಲ್ಲ ಇದೆಯಲ್ವಾ, ಸೊ ಹಂಗಾಗಿ ಎಲ್ಲ ಇದೆ. ಮತ್ತೆ ಏನೋ ಹಚ್ಚಿದ ಕಣೋ ಇವನು, ಹಚ್ಚಿಸ್ದ ಕಣೋ ಏನೋ ಮಾಡಿ ಇವನು. ಚಿಪ್ಪು ಇಲ್ಲ ಐತಲ್ಲ ಪಕ್ಕದಲ್ಲಿ. ಹುಷಾರ್ ಮತ್ತೆ. ಸಿಗ್ನಲ್ ಬರ್ತಾ ಇದೆ, ಹೊಗೆ ಹೋಗ್ತಾ ಇದೆ. ಅಂತ ಇಂತ ಪರವಾಗಿಲ್ಲಪ್ಪ ಖುಷಿ. ಒಲೆ ಹಚ್ಬಿಟ್ರೆ ಅಡುಗೆನ ಮಾಡುವವರೆ ಮಾಡ್ತಾನ. ಪರವಾಗಿಲ್ಲ ನಮ್ಮ ಹುಡುಗ. ತೆಗಿ ಕೊಡ್ತಾ ಇದೀಯ ಅದನ್ನ. ಹತ್ತತ್ತು
ಇದನ್ನ ಹಿಂಗೆ ಫೀಲ್ ಮಾಡ್ಬಿಡು. ಗಾಳಿ ಆಡ್ಬೇಕು. ಅದು ಊದೋದೇನು ಇಲ್ವಾ ಇದಕ್ಕೆ? ಊದೋದು ಬೇಕು. ತಾಳೆ ತರನ ಊದಕ್ಕೆ ತಾಳೆನಲ್ಲಿ ಊದಿ. ಹಾ ಈ ತರ ಹೇಳಿದ್ ನಾನು. ಮೆತ್ತಡಿ. ಅಲ್ಲಿ ಹತ್ತತ್ತೆ ಅದ್ರ ಪಾಡಿಗೆ ಅದ್ ನಿಧಾನಕ್ಕೆ. ಏನ್ ಊಟ ಮಾಡಿಸ್ತಾ ಇದೆಯಲ್ಲ, ಇದನ್ನು ಇಡು, ದೊಡ್ಡದಿದೆಯಲ್ಲ ಎರಡು, ಅದನ್ನು ಅದೇ ತರ ಟರ್ನ್ ಮಾಡಿ. ತುಂಬಿದ್ರೆ ಅದ್ ಗಂಟ್ಲಿಗೆ ನಿನಗೆ ತುಂಬಿದ್ರೆ ಹೆಂಗಾಗುತ್ತೆ? ಆಮೇಲೆ ಬಗ್ಗ ಅನ್ಬಿಟ್ಟು ಅನ್ಸುತ್ತೆ. Go, don't take bath. Okay. I will go first, then you can. I will go first. No. ಓಕೆ ಗೈಸ್, ನಾನು ಹೊರಗಡೆ ತೋರಿಸ್ತೀನಿ ಬನ್ನಿ ನಮ್ಮನೆ ಹೊರಗಡೆ ಮೇಲ್ಗಡೆಯಿಂದ ಹೆಂಗ್ ಕಾಣಕ್ಕೆ ಅಂತ. ಇಲ್ಲ ಉರಿತಾ ಇದೆ ಬರ. ಫೈನಲಿ ಸುಸ್ತಾಯ್ತು ಅಂತ. ಏನ್ ಸುಸ್ತಾಯ್ತು, ಮಜಾ ಇತ್ತು. ನನ್ ಕೂಪು ನೋಡಿ ಗೈಸ್, ಸ್ನಾನ ಎಲ್ಲ ಮಾಡ್ಕೊಂಡು ಬೆಚ್ಚಗೆಲ್ಲ ಕ್ಲೋಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಗಾಳಿ ಬರುತ್ತೆ, ಚಳಿ ಆಗುತ್ತೆ ನಮ್ ಕೂಪುಗೆ ಅಂತ. ಇಲ್ಲಿ ಮಳೆ ಬರ್ತಾ ಇದೆ. ಮಳೆಯಲ್ಲಿ ಗೈಸ್, ಇವತ್ತು ನಮ್ಮನೆಯ ಬ್ರೇಕ್ಫಾಸ್ಟ್ ಮಂಡಕ್ಕಿ ಉಸ್ಲಿ ಅಂಡ್ ಕರ್ಡ್ ರೈಸ್, ಬಿಸಿ ಬಿಸಿ ಕಾಫಿ. ಆ್ಯಕ್ಚುಲಿ ನನಗೆ ಇವಾಗ ವರ್ಕ್ ಇದೆ, ವರ್ಕ್ ಮಾಡೋಣ ಅಂತ ಅಂದ್ಕೊಂಡೆ ಗೈಸ್. ಸೊ ಫ್ರೆಶ್ ಅಪ್ ಎಲ್ಲ ಆಯಿತು, ಸ್ನಾನ ಎಲ್ಲ ಆಗಿ ಇವಾಗ ಪೂಜೆ ಆಯಿತು. ಪೂಜೆ ಮಾಡಿ ಇವಾಗ ಒಂದು ಸ್ವಲ್ಪ ನನಗೆ ವರ್ಕ್ ಇದೆ, ಸೊ ವರ್ಕ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಪಪ್ಪ ಬಂದಿದ್ರು, ಕಾಫಿ ಮಾಡಿಕೊಟ್ಟೆ ಇವತ್ತು. ಕಾಫಿಯಲ್ಲಿ ಟೀ ಮಾಡಿಕೊಟ್ಟೆ. ನಮ್ಮ ಖುಷಿ ಅಂತ ಇಲ್ಲಿ ಬಂದಾಗಿಂದ ನನ್ನ ಜೊತೆ ಅವ್ರು ಟೈಮ್ ಸ್ಪೆಂಡ್ ಮಾಡ್ತಾನೆ ಇಲ್ಲ. ಅಲ್ಲಿದ್ದಾಗಲೇ ಎಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ತಿದ್ದ, ಬಟ್ ಈಗಂತೂ ಟೈಮೇ ಸ್ಪೆಂಡ್ ಮಾಡ್ತಾ ಇಲ್ಲ ನನ್ನ ಜೊತೆ. ಬಟ್ ನನಗೆ ಇವಾಗ ಈ ವೆಕೇಷನಲ್ಲಿ ಒಂದು ಸ್ವಲ್ಪ ವರ್ಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ರಿಸರ್ಚ್ ರಿಲೇಟೆಡು ಮತ್ತು ಡಿಪಾರ್ಟ್ಮೆಂಟ್ ರಿಲೇಟೆಡು ಒಂದೊಂದು ನಾನು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಮಾಡೋಣ ಅಂತ. ನೀನು ಯಾಕೆ ಬಂದ ಇಲ್ಲಿಗೆ ಹೇಳೋ? ಓಕೆ ಗೈಸ್, ಸೊ ನನ್ನ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾನು ಮತ್ತೆ ಸಿಗ್ತೀನಿ, ಓಕೆನಾ? ನಾನು ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದೆ ಖುಷಿನ. ಈ ಖುಷಿ ಇವಾಗ ಬೆಳಿಗ್ಗೆ ರೂಮಲ್ಲಿ ಇದ್ದಿದ್ದು, ಬೆಳಿಗ್ಗೆಯಿಂದ ಈಗ ಹೊರಗಡೆ ಬಂದಿರೋದು. ಒಂದು ಸ್ವಲ್ಪ ವರ್ಕ್ ಮುಗಿಸ್ಕೊಂಡು ಮತ್ತೆ ನಿಮ್ಮ ಹತ್ರ ಸಿಗ್ತೀನಿ. ನೋಡಿ ಗೈಸ್, ನನ್ನ ಒಂದು ಸ್ಮೂತ್ನಿಂಗ್ ಹೆಂಗಾಗಿದೆ ಅಂತ. ಲಾಸ್ಟ್ ಪ್ರೀವಿಯಸ್ ಟೈಮು ಇದೇ ಥರ ಆಗಿತ್ತು. ನನಗೆ ಫುಲ್ಲು ಸ್ಟ್ರೈಟ್ ಬೇಕು ಅನ್ನೋ ಥರ ಇತ್ತು. ಈ ಥರ ಆಗಿದೆ. ಬಟ್ ನಾನು 4-5 ಮಂತ್ಸಿಗೆ ಮತ್ತೆ ನಾನು ಒಂದ್ಸರಿ ಮಾಡಿಸಿದ್ದೆ ಲಾಸ್ಟ್ ಟೈಮು ಸ್ಮೂತ್ನಿಂಗ್ನ. ಆವಾಗ ಫುಲ್ ಸ್ಟ್ರೈಟ್ ಆಗಿತ್ತು, ಬಟ್ ಈಗ ಈ ಥರ ಕಾಣ್ತಾ ಇದೆ. ಬಟ್ ಕಂಪೇರ್ ಟು ಮೈ ಹೇರ್, ದಿಸ್ ಹೇರ್ ಈಸ್ ಗುಡ್ ಫಾರ್ ಮೀ. ನನಗೆ ಇದೇ ಥರ ಇಷ್ಟ. ನಂದು ಆ್ಯಕ್ಚುಲಿ ಮುಂಚೆ ತುಂಬ ನಂದು ಸಾಫ್ಟ್ ಹೇರ್ ಇತ್ತು, ಬಟ್ ನನಗೆ ಗೊತ್ತಿಲ್ಲ, ಏನೋ ನೀರಿಂದ ಏನೋ ಗೊತ್ತಿಲ್ಲ, ನನಗೆ ಬರ್ತಾ ಬರ್ತಾ ಸಖತ್ತು ರಫ್ ಆಗ್ತಿತ್ತು. ಮುಂಚೆ ನಂದು ಹೇರ್ ಇದ್ದಿದ್ದೆ ಈ ಥರ ಇತ್ತು. ಈ ನಮ್ಮನೆ ನೀರು ಡ್ಯಾಮ್ ನೀರು ಯೂಸ್ ಮಾಡೋದ್ರಿಂದ. ಸೊ ಬ್ಯಾಂಗ್ಳೂರು ಏನೋ ಗೊತ್ತಿಲ್ಲ, ಆಮೇಲೆ ಫುಲ್ಲು ರಫ್ ಆಗ್ತಿತ್ತು. ನನಗೆ ಯಾವುದೋ ಒಂದು ರೀಲ್ಸ್ ನಾನು ಮಾಡಿದ್ದೆ, ನನ್ನ ಹೇರ್ ನನಗೇ ನೋಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸೊ ಹಂಗಾಗಿ ನಾನಂತೂ ಡಿಸೈಡ್ ಮಾಡಿದೆ, ರೆಗ್ಯುಲರ್ ನಾನು ಅದೇ ನನ್ನ ಹೇರ್ ಥರನೇ ಇಲ್ಲ ಇದ್ಯಾಕೋ ಅಂತ ನಾನು ಸ್ಮೂತ್ನಿಂಗ್ ಮಾಡಿಸ್ದೆ ಗೈಸ್. ಓಕೆ, ನಾನು ಮತ್ತೆ ಆಮೇಲೆ ಸಿಗ್ತೀನಿ, ಓಕೆನಾ? ಇದಿಷ್ಟು ಕಂಪ್ಲೀಟ್ ಮಾಡ್ಕೊಂಡು ಬಂದು ಆಮೇಲೆ ಸಿಗ್ತೀನಿ. ನೋಡಿ ಗೈಸ್, ನಮ್ಮ ಮನೆಯಲ್ಲಿ ಇವತ್ತು ವಾಟರ್ ಫುಲ್ ಇದಾಗ್ಬಿಟ್ಟಿದೆ, ಖಾಲಿ ಆಗಿಬಿಟ್ಟಿದೆ. ಅಲ್ಲಿ ಸಂಪಲ್ಲಿ ನೀರಿಲ್ಲ, ಹಾಗಾಗಿ ನಮ್ಮ ಪಪ್ಪ ವಾಟರ್ ಟ್ಯಾಂಕ್ನ ತರಿಸ್ತಾ ಇದ್ದಾರೆ. ರಿಸ್ಕು ಗೈಸ್, ರಿಸ್ಕ್ ಮೇಲೆ ರಿಸ್ಕು ಅಂದರೆ ಇದೆ. ಈ ಥರದ್ದೇ ಸಿಲ್ಲಿ ವಿಚಾರಗಳೇ ದೊಡ್ಡ ರಿಸ್ಕ್ ಅಂತ ಅನಿಸುತ್ತೆ ಒಂದೊಂದು ಸತಿ. ಸೋತೆ 4 ದಿವಸ ಸೋತು ಉಪ್ಪು ಖಾರ ಆಗ್ಬಿಟ್ಟು ಶೆಕೆ ಬಂದು ಇವಾಗ ಈ ಒಂದು ಗೇಮ್ನ ಇಲ್ಲಿ ಎಂಡ್ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ.
ಬಟ್ ಅವರು ಅಟ್ಲೀಸ್ಟ್ ಒಂದ್ಸಲಿನಾರು ವಿನ್ ಆಗ್ಬೇಕು, ಸತತ ಪ್ರಯತ್ನ ಅಂತ ಮಾಡ್ತಾ ಇದ್ದಾರೆ. ಸತತ ಪ್ರಯತ್ನ 4ನೇ ಬಾರಿಗೆ ಸೋತಿದ್ದಾರೆ ಅಷ್ಟೇ. ನಾನೇ best win ಆಗಿದ್ದು ನಾನೇ. ಇಲ್ಲ guys, ಇಲ್ಲಿಗೆ ಮುಕ್ತಾಯ ಆಯ್ತು. ನೋ ಚಾನ್ಸ್. ನೀನ್ ಈ ತರ ಮೋಸ ಎಲ್ಲ ಆಡಿದ್ರೆ ನಾವು ಆ ಮೋಸ ಆಟ ಆಡಕ್ಕೆಲ್ಲ ಬರಲ್ಲ. ಕೀಪ್ ಯುವರ್ ಕಾರ್ಡ್ ಇನ್ ಯುವರ್ ಎಷ್ಟದು ಸೋಲ್ತಿಯ ಗುರು ನೀನು. ಇನ್ನೊಂದಾಟ ನೋಡ್ಬೇಕ್ರಿ, ಗೆದ್ದೆ ಗೆಲ್ಲುವೆ. ನೀನ್ ಏನ್ ಗೆದ್ದು ಅರ್ಧಂಬರ್ಧಕ್ಕೆಲ್ಲ ನೀನ್ ಇದ್ ಮಾಡಕ್ಕಿಲ್ಲ. ಗೆಲ್ಲುವೆ ಒಂದು ದಿನ. ಬಾ ವಾನ್ ಹೋಗ್ಲಿ guys, ಈ ಹಾಡಿಗೋಸ್ಕರನಾದ್ರೂ ಇವತ್ತು ನಾನೇ ಗೆಲ್ಸ್ತೀನಿ ಬಿಡಿ. ಹೂನೋ ಇಲ್ಲಿರೋದು ಎಲ್ಲೋ ನೀನ್ ಬಿಟ್ಟಿದ್ದು, ಎಲ್ಲೋ ಬಿಟ್ಬಿಟ್ಟು ಆಟ ಮಾಡಿಟ್ಟಿದ್ದು. ನಾನು ಇದನ್ನ ಬಿಟ್ಟಿದ್ದು. ನಾನು ಆಮೇಲೆ ಬಿಟ್ಟಲ್ಲ. ಬಿಡ್ತೀಯಾ? ನೀನ್ ತಗೋಬೇಕು ಅಷ್ಟೇ ಕೆಲ್ಸ. ಇವಾಗ್ಲೂ ಮೋಸ So, ಮಾಡ್ತಾರೆ. ನೀನ್ ನನ್ನ ಮೇಲೆ ಆಣೆ ಇಟ್ಟು ಹೇಳ, ಯಾರು ಮೋಸ ಮಾಡಿದ್ದು? ನನ್ ಮೇಲೆ ಆಣೆ ಇಟ್ಟು ಹೇಳ. ನೀನು ಮೀಟರ್ ಇರ್ಬೇಕಮ್ಮ. ಏನು ಸೋತ್ರು ನಿಯತ್ತಾಗಿ ಸೋಬೇಕು ಗೈಸ್. ಈ ತರ ಆಕ್ಟಿಂಗ್ ಮಾಡ್ಕೊಂಡು 5 ದಿವಸ ಸತತ 5ನೇ ಸತಿ ಮಾಡಿರೋದೇ 4 ಮ್ಯಾಚ್, 5 ಸಲ. ಅದ್ರಲ್ಲಿ ಮೋಸ ಆಡ್ದಲ್ಲ. ಅದಕ್ಕೆ ನೋಡಿ ಗೈಸ್, ಅಲ್ಲಿ ನಮ್ಮ ತಮ್ಮ ಅವರು ಕಾಫಿನ ತಂದಿದ್ದಾರೆ. ಖುಷಿ ಅವರು ಫುಲ್ ಡೀಪ್ ಸ್ಟಡಿನಲ್ಲಿ ಇದ್ದಾರೆ. ಸ್ಟಡಿ ಅಂತೀನಿ. ನನ್ಗೆ ಇವು ಲ್ಯಾಪ್ಟಾಪ್ ಹಿಡ್ಕೊಳ್ಳೋದು ನೋಡಿ ಗೈಸ್ ನನಗೆ ಏನ್ ಅನ್ಸ್ಬಿಟ್ಟಿದೆ ಅಂತಂದ್ರೆ, ಇಂಜಿನಿಯರ್ ಸೀನೇ ಇಲ್ಲ ಗೈಸ್. ಯಾವ್ದೋ ಒಂದು 10th ಸೆಕೆಂಡ್ PU ಮಾಡ್ತಾ ಇರೋ ರೇಂಜು. ಬಿಕಾಸ್ ಡಿಗ್ರಿ ಓದೋರು ಯಾರು ಇಷ್ಟ ತನಕ ಲ್ಯಾಪ್ಟಾಪ್ ಹಿಡ್ಕೊಂಡ್ ಕೂರಲ್ಲ. ಹೌದಲ್ಲ ನೌಷಾ? ನೀನಾರು ಓದ್ತಿ ಹಿಂಗೆ? ಎಕ್ಸಾಮ್ ಹಿಂದಿನ ದಿನ ಹಿಂಗ್ ಕುತ್ಕೊಂತ ನೌಷಾ ಅಷ್ಟೇ. ನೋಡಿ ಗೈಸ್, ನಮ್ಮ ಮಮ್ಮಿ ಈಗ ಈವ್ನಿಂಗ್ ಪೂಜಾ ಮಾಡ್ತಾ ಇದ್ದಾರೆ. ಡೇ ಇವತ್ತು ಒಂಥರ ಓಕೆ ಅನ್ನೋ ಥರ ಅನಿಸ್ತಾ ಇದೆ ಗೈಸ್. ನಾನು ಫ್ರೈಡೇ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ನಾನು ನಿನ್ನೆನೇ ಡಿಸೈಡ್ ಮಾಡಿದ್ದೆ. ಬಟ್ ಇವತ್ತು ಹೋಗೋಕ್ಕೆ ಆಗಲಿಲ್ಲ. ಈ ನಮ್ಮ ಖುಷಿ ಬೇಗ ಎದ್ದೇಳಲಿಲ್ಲ. ಲೇಟಾಗೆ ನೀರು ಎಲ್ಲ ಕಾಯಿಸ್ಕೊಂಡು ಲೇಟ್ ಆಗಿಬಿಡ್ತು. ಅಷ್ಟೊತ್ತಿಗೆ ಟೈಮ್ ಆಗಿಬಿಡ್ತು. ಸೊ ಹಂಗಾಗಿ ಹೋಗೋಕ್ಕಾಗಲಿಲ್ಲ ಗೈಸ್. ಇನ್ನೊಂದು ಇದೇ ವ್ಲಾಗ್ನಲ್ಲಿ ನಾನೊಂದು ಗುಡ್ ನ್ಯೂಸ್ ಹೇಳ್ಬಿಡ್ತೀನಿ. ಸೊ ಏನಪ್ಪ ಅಂತ ಅಂದರೆ, ನಾನು ರಿಸರ್ಚ್ ಮಾಡ್ತಾ ಇದ್ದೆ ಅಲ್ವಾ. ಸೊ ಅದರಲ್ಲಿ ಒಂದು ಪೇಪರ್ ಅಕ್ಸೆಪ್ಟೆನ್ಸ್ ಆಗಿದೆ. ಸೊ ಆಲ್ರೆಡಿ ಫಸ್ಟ್ ಒನ್ ಆಗಿತ್ತು, ಬಟ್ ನನಗೆ ಹೆಲ್ಪ್ ಮಾಡಿದರು, ನನ್ನ ಫ್ರೆಂಡು ಹೆಲ್ಪ್ ಮಾಡಿದರು. ಸೊ ಅದರಿಂದ ಆಯಿತು. ಬಟ್ ನನಗೆ ಇನ್ನೊಂದು ನಾನು ಕಲಿಬೇಕು, ಸೊ ನಾನು ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ ಪೇಪರ್ ಸೊ ಅಕ್ಸೆಪ್ಟ್ ಆಯಿತು. ಯಾರ ಹೆಲ್ಪು ತೊಗೊಳ್ದೆ ಮಾಡಿರುವಂಥ ಪೇಪರ್ ಇದು. ನಂಗೆ ಸಖತ್ ಖುಷಿ ಆಯಿತು ಅಕ್ಸೆಪ್ಟ್ ಆಗಿದ್ದು. ಅಷ್ಟೇ ಗೈಸ್. ನಾನು ನಿನ್ನೆ ವ್ಲಾಗ್ನ ಹೇಳ್ತಾ ಇದ್ದಲ್ಲ ಒಂದು ಗುಡ್ ನ್ಯೂಸ್ ಅಂತ, ಅದೇ ಒಂದು ಪೇಪರ್ ಅಕ್ಸೆಪ್ಟೆನ್ಸ್ ಆಯಿತು. ಒಂಥರ ಖುಷಿ. ಬಟ್ ಲಾಸ್ಟ್ ಟೈಮು ಖುಷಿ ಆಗಿತ್ತು ಪೇಪರ್ ಪಬ್ಲಿಕೇಶನ್ ಆದಾಗ. ಬಟ್ ಅದರ ನನ್ನ ಫ್ರೆಂಡ್ ಹೆಲ್ಪ್ ಮಾಡಿದ್ದು ಅನ್ನೋದಿತ್ತು. ಸೊ ಹಂಗಾಗಿ ಆವಾಗಲೇ ನಾನು ಡಿಸೈಡ್ ಮಾಡಿದೆ, ನಾನು ಇಂಡಿಪೆಂಡೆಂಟಾಗಿ ನಾನು ಪೇಪರ್ ಮಾಡಬೇಕು ಅಂತ ಆಸೆ ಇತ್ತು. ಸೊ ಹಂಗಾಗಿ ಆಯಿತು. ಸೊ ಇನ್ನೊಂದು ಪೇಪರು ರೆಡಿ ಇದೆ. ಬಟ್ ನಾನು ಅದೇನೋ ಗೊತ್ತಿಲ್ಲ, ನನಗೆ ತುಂಬ ನಾನು ಮಾಡಬೇಕು ಅಂದರೆ ಮಾಡಿಬಿಡ್ತೀನಿ. ಇಲ್ಲ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನನಗೇನೇ ಎಷ್ಟು ನಂಗೆ ಟ್ರೈ ಮಾಡೋಕ್ಕೆ ಇಷ್ಟ ಆಗಲ್ಲ ನಂಗೆ ಮಾಡೋಕ್ಕೆ. ಈಗ ಇನ್ನೊಂದು ಪೇಪರ್ ರೆಡಿ ಇದೆ, ಅದು ನೋಡೋಣ. ಅದು ಆದಮೇಲೆ ಹೇಳ್ತೀನಿ. ನಾನು ಫುಲ್ ರೆಡಿ ಇದೆ. ಪಬ್ಲಿಕೇಶನ್ ಆದಮೇಲೆ ನೆಕ್ಸ್ಟು ನಿಮಗೆ ಹೇಳ್ತೀನಿ. ಸೊ ಏನಪ್ಪ ನನಗೆ ನನ್ನಲ್ಲಿ ಏನಪ್ಪ ಖುಷಿ ಅಂತ ಅಂದರೆ, ಈ ಕಡೆ PhD ಮಾಡ್ತಾಯಿದ್ದೀನಿ, ಈ ಕಡೆ ಡಿಪಾರ್ಟ್ಮೆಂಟಿಗೆ ರೆಗ್ಯುಲರಾಗೆ ಅಂದರೆ ಏನು ಮಾರ್ನಿಂಗ್ 7:30 5 ತನಕ ಅಲ್ಲೇ ಇರ್ತೀನಿ, ಅಲ್ಲಿ ವರ್ಕ್ ಮಾಡ್ತೀನಿ. ಆ ಫೈಲ್ ಈ ಫೈಲ್ ಅಂತ ಎಷ್ಟೊಂದು ವರ್ಕ್ ಇರುತ್ತೆ. ಸಬ್ಜೆಕ್ಟ್ಸ್ ಅಲಾಟ್ಮೆಂಟ್ ಎಲ್ಲ ಆಗಿರುತ್ತೆ. ಅದೆಲ್ಲ ಓದ್ಕೊಂಡು ಹೋಗಿ ನೀಟಾಗಿ ಕ್ಲಾಸಸ್ ಎಲ್ಲ ಮಾಡಬೇಕು. ಅದ್ರ ಜೊತೆಗೆ ಮನೆ ಅಂತ ಬಂದರೆ, ಆ ಮನೆ ಮದುವೆ ಆದಮೇಲೆ ಅದೊಂಥರ ಸಪ್ರೇಟು. ಸೊ ಮನೆಯಲ್ಲಿ ಖುಷಿಗೆ ಒಂದು ಸ್ವಲ್ಪ ಟೈಮ್ ಕೊಡೋದು, ನಂದು ಕೆಲವು ಪರ್ಸ್ನಲ್ ಮನೆ ಕೆಲಸ ಆ ಥರ ಕೆಲವೊಂದೊಂದು ಮಾಡೋದು, ಅದು ಆಗಿರ್ಬೋದು. ಮತ್ತು ರೀಲ್ಸ್ ಅಂತೂ ಡೈಲಿ ರೀಲ್ಸ್ನ ಅಪ್ಡೇಟ್ ಮಾಡಬೇಕು. ಅಂದರೆ ನಮಗೆ ಅಂದರೆ ಈ ಥರ ಇದೆ ಟಾರ್ಗೆಟ್. ಏನಪ್ಪ ಅಂತಂದರೆ ಎವ್ರಿ ಡೇ ರೀಲ್ಸ್ ಅಪ್ಡೇಟ್ ಮಾಡಬೇಕು. ರೀಲ್ಸ್ ಮಾಡಬೇಕದು ಅಲ್ಲ, ಮಾಡಿ ಅದನ್ನು ಎಡಿಟ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕು. ಜೊತೆಗೆ ವ್ಲಾಗ್ ಮಾಡಬೇಕು. ನಾನು ಆ್ಯಕ್ಚುಲಿ 2 days ಒನ್ಸು ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಲಾಸ್ಟ್ ಒಂದು 5 months ಬ್ಯಾಕು ನಾನು ಡೇ ವೈಸ್ ಅಪ್ಡೇಟ್ ಮಾಡ್ತಾಯಿದ್ದೆ ವ್ಲಾಗ್ಸ್ನ. ಬಟ್ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು.
ಅವಾಗ ಸಬ್ಸ್ಕ್ರೈಬರ್ ಎಲ್ಲ ಜಾಸ್ತಿನೇ ಆಗ್ತಾ ಇತ್ತು. ಬಟ್ ನನಗೆ ಸೀರಿಯಸ್ ಆಗಿ ಅಷ್ಟೊಂದು ರೆಸ್ಟ್ ತೊಗೊಂಡು ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕೆಂದರೆ ಎಲ್ಲದನ್ನು ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಇವಾಗ 2 days ಒನ್ಸು ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎಡಿಟಿಂಗ್ ಅದೆಲ್ಲ ಮಾಡಿಕೊಂಡು ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಅಷ್ಟೇ ಗೈಸ್, ಇದೆಲ್ಲ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. ಅದಾಗಿದ್ದಾಗಲಿ ನೋಡೋಣ. ಇನ್ನೂ ಒಂದು ಆ ಕಡೆ ಹೋಗ್ಬಿಟ್ಟು ಬೇರೆ ಬೇರೆ ಪ್ಲ್ಯಾನ್ಸ್ ಕೂಡ ಮಾಡಬೇಕು. ಸೊ ನೋಡೋಣ ಹೆಂಗಾಗುತ್ತೆ ಏನು ಅಂತ. ಅಷ್ಟೇ ಗೈಸ್. ಸೊ ಬನ್ನಿ ಹೋಗೋಣ, ಒಳಗಡೆ ಹೋಗೋಣ. ನನ್ನ ಭಾಷಣ ಜಾಸ್ತಿ ಆಯಿತು. ನೋಡಿ ಗೈಸ್, ನನ್ನ ತಮ್ಮ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ, ಇಲ್ಲಿ ನಮ್ಮ ಮಮ್ಮಿ ಇದೆಲ್ಲ ನೀಟಾಗಿ ಸುಲಿರಿ ಅಂತ ಇಬ್ರಿಗೂ ಕೊಟ್ಟೋಗಿದ್ದಾರೆ. ನಾನು ಎಷ್ಟು ಕಾಳು ಸುಲಿದೀನಿ, ಇವನ್ ಎಷ್ಟು ಕಾಳು ಸುಲಿದಾನೆ. ನೋಡು, ಇದಕ್ಕೆ ಹೆಸರು ನಂದೇ ಇರೋದು. ಪ್ರೂಫು ನಿನ್ಗೆ ಹೆಸರು ನಂದೇ ಇರೋದು. ಯಾರು ಹೇಳಿದ್ದು? ನೋಡು ಗೊತ್ತಾಗುತ್ತೆ. ನೋಡಿಲಿ, ನೀವು ಅದನ್ನ ಮೇಲ್ ಮಾಡಿ ನಂಗೆ ಸ್ಪ್ರೆಡ್ ಮಾಡಿ ಇಟ್ಟಿದ್ದೀನಿ. ನಾನು ಸ್ಪ್ರೆಡ್ ಮಾಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನೀನ್ ಸ್ಪ್ರೆಡ್ ಅದೇ ಹೇಳಿದ್ದು, ಮೇಲಿಂಗ್ ಇಟ್ರೆ ಜಾಸ್ತಿ ಅನ್ಸುತ್ತೆ. ಮಾತಾಡ್ಬೇಕು ಅಂತ ಮಾತಾಡ್ಬೇಡ, ನೋಡಲಿ ಕಂಟೆಂಟ್ ಇದ್ರೆ ಮಾತಾಡು. ನೋಡಲಿ, ನಂದು ಇಷ್ಟಿದೆ ಆಯ್ತಾ. ನಿನ್ ತೋರಿಸ್ಲಾ? ನೋಡು. ತಡಿ ತಡಿ, ಅಯ್ಯೋ ಯಪ್ಪ. ತಡಿ, ಅಯ್ಯೋ ತಡಿ. ನೋಡಲಿ ಇಷ್ಟ ಇರೋ ನೀನು. ಓ, ಇಲ್ಲಿಂದ ತಗೊಂಡು ಅಲ್ಲ ಕಣ ಗೈಸ್, ನೋಡಿ ಇಷ್ಟು. ಇಲ್ಲಿಂದ ತಗೊಂಡು ಆಯ್ತು, ಹತ್ರ ಕಂಡ ಗೈಸ್. ಆಯ್ತು, ಇಷ್ಟ ಹಾಕ್ಲಾ ನಿನ್ಗೆ? ನೀನೇ ಅಡಿಗೆ ಮಾಡೋದು ಇವತ್ತು ನೌಷ. ನೋಡಿ ನಂದೆಷ್ಟೇ ನಿಂದೆಷ್ಟೇ. ಆಹಾ ಬೆಲ್ಲಿ. ನೋಡಿ ಗೈಸ್, ಈಗಲೇ ಈ ಏಜಿಗೆನೆ ಬೆನ್ನು ಹಿಡ್ಕಂತು, ಕಾಲು ಹಿಡ್ಕಂತು, ಹಿಡ್ಕಂತು ಅಂತ ಬರೀ ಹೇಳೋದೇ ಒಂದು. ಅದೇನ್ ಮಾಡ್ತಾನೋ ಏನೋ ದೇವರೇ ಬಲ್ಲ. ನನ್ನ ತಮ್ಮ ಯೂಟ್ಯೂಬ್ ಮಾಡ್ತೀನಿ, ನಾನು ಚಾನಲ್ ಓಪನ್ ಮಾಡ್ತೀನಿ ಅಂತಾನೆ. 4 ದಿನ ಅವನು ವ್ಲಾಗೇ ಮಾಡಿಲ್ಲ. ಯಾರು ನಿನ್ನ ಆಗ್ದಿನ ಆಯ್ತಂತ ಒಂದು ಕಂಟೆಂಟ್. ಹುಷಾರಿಲ್ಲ, ಆ ಹುಷಾರಿಲ್ಲ, ಈ ಹುಷಾರಿಲ್ಲ ಅಂತ ಅಂತಾನೆ. ನಿಮ್ ಮಕ್ಕಂಡ್ರು ವ್ಲಾಗ್ ಮಾಡ್ಬೇಕು ನೀನು. ನನ್ ಬ್ಲಾಗ್ ಹೆಂಗ್ ಹೋಗಿರ್ತ ಗೊತ್ತಾ? ಮುಂದೆ ಅಂದ್ರೆ ನೀನ್ ಇವಾಗ ಆಗ್ತಿದ್ಯಾ, ಅಲ್ಲೇ 2 ದಿನ ಮುಂಚೆ ಹಾಕಿರ್ತೀನಿ ಆ ಬ್ಲಾಗ್ ನ. ಏನ್ ಮಾಡೋಣ, ನನ್ನ ಸಬ್ಸ್ಕ್ರೈಬರ್ಸ್ ನೀಟಾಗಿ ನನ್ ಬ್ಲಾಗ್ ನೋಡ್ತಾ ಇದ್ದಲ್ಲ, ಏನ್ ಮಾಡೋಣ? ಮಾತಾಡ್ ಕಂಟೆಂಟ್ ಕೊಡ್ಬೇಕು ನಾವು, ಗೊತ್ತಿಲ್ಲ ಅದಕ್ಕೆ ನಾವು. ಏನು ಇದು ರಾಯಲ್ ಎನ್ಫೀಲ್ಡ್ ಎಲ್ಲ ಬಿಟ್ಟ? ಯಾರು? ನೀನೇ ಕಾನ್ಫಿಡೆನ್ಸ್ ಬಿಟ್ಟೆ. ಅಲ್ಲ, ಈಗೆಲ್ಲ ಹೋಗ್ ಬಂದಲ್ಲ ಮೊನ್ನೆ. ಆ ಕಾರು, ಈ ಕಾರು, ಆ ಬೈಕು, ಈ ಬೈಕು ಅಂತ ಹೋಗ್ತಾನೆ. ಗೈಸ್, ಇನ್ನೊಂದೇನಪ್ಪ ಇವತ್ತು ಅಂತ ಅಂದರೆ, ಎಷ್ಟೊಂದು ದಿನದ ಮೇಲೆ ನಾನು ನಮ್ಮ ಪಪ್ಪನ ಹತ್ರ ಐಸ್ ಕ್ರೀಮ್ ಥರ ಕೇಳಿದ್ದೀನಿ ಗೈಸ್. ಸೊ ಚೋಕೋಬರ್ ಐಸ್ ಕ್ರೀಮ್ ಥರ ಕೇಳಿದ್ದೀನಿ, ಚಾಕ್ಲೇಟ್ ಐಸ್ ಕ್ರೀಮ್. ನೋಡೋಣ, ದಿನ ಖುಷಿ ಕೇಳಿ ಇದಾಯಿತು. ಖುಷಿಗೆ ನಾನು ಆಲ್ಮೋಸ್ಟ್ ಕೇಳಲ್ಲ, ನಾನೇ ಯಾವಾಗ ತೊಗೊತಾ ಇರ್ತೀನಿ. ಒಂದೊಂದ್ಸತಿ ಖುಷಿನೇ ಕರ್ಕೊಂಡೋಗಿ ಕುಡಿಸ್ತಾ ಇರ್ತಾನೆ. ಎಷ್ಟೊಂದು ದಿನ ಆಯ್ತು ನಮ್ಮ ಪಪ್ಪನ ಹತ್ರ ಕೇಳ್ಬಿಟ್ಟು ಐಸ್ ಕ್ರೀಮ್ ತಿನ್ನೋಕ್ಕೆ. ನನಗೆ ಸಖತ್ ಇಷ್ಟ, ಚೋಕೋಬರೇ ಇಷ್ಟ ನನಗೆ. ಸೊ ಹಂಗಾಗಿ ಹೇಳಿದ್ದೀನಿ. ಸೊ ನಮ್ಮ ಪಪ್ಪ ತಗೊಂಡು ಬರ್ತಾರೆ ಇವತ್ತು. ನೋಡಿ ಗೈಸ್, ನಮ್ಮ ಮಮ್ಮಿ ಬನ್ ಜೊತೆಗೆ ಪೀನಟ್ದು ಚಾಕೋ ಪೀನಟ್, ಸೊ ಇದನ್ನ ಕೊಟ್ಟಿದ್ದಾರೆ. ಫೈನಲಿ ತಂದ್ರು. ನನ್ನ ಫೇವ್ರೆಟ್ ಚಾಕ್ಲೇಟ್, ಸಾರಿ ಚೋಕೋಬರ್ ಐಸ್ ಕ್ರೀಮ್. ಇದು ಕಲರ್ ಚೇಂಜ್ ಇಲ್ವಾ? ಆಟ ಗೊತ್ತಿಲ್ಲದೆ ಗೆದ್ದಿರೋ ಏಕೈಕ ಮಹಾನ್ ಭಾವ ಶರತ್. ಅಯ್ಯೋ ನಾವ್ ಆಕ್ಚುಲಿ ಇವತ್ತು 5 ಆಟದಲ್ಲಿ ನಾನೇ ಗೆದ್ದಿದ್ದು ಖುಷಿ ಜೊತೆ. ನಾವ್ ಇವತ್ತು ನೈಟ್ ಆಡಿದ್ವಿ. 6 ಕಾರ್ಡ್ ಮಧ್ಯಾಹ್ನದಿಂದ ಅದ್ನೇ ಮಾಡ್ತಿರೋದು. ಇದು ಇನ್ನೊಂದು ಮುಂದೆ ಸೋತೆ ಬಿಡ್ರಿ ನಾನು. ಮಾಡ್ತಾನೆ ನೋಡಿ ಇವಾಗ. ಆಟ ಗೊತ್ತಿಲ್ಲ, ಮಿಕ್ಸರ್ ಆಗಿ ಮಾಡೋದ್ ಕಲ್ತಿ ಅನ್ಕೊಂಡು ಬರ್ತಂತ ಇದ್ ಬರಲ್ಲ ಅಂತ. ನಾರ್ಮಲ್ ಕಾರ್ಡ್ ಇರುತ್ತಲ್ಲ ಅದ್ರ ಹೆಂಗ್ ಬಂದ ಸ್ಟೈಲ್ ಬಂದ. ಎಷ್ಟು ಹಿಡ್ಕೊಂಡ ಸ್ಟೈಲ್ ಕಿಂಗ್ ಅಂದ್ರೆ ಇವನೇ ಗೈಸ್. ನೋ ಆಗ್ತಾ ಬಿಡೋ ಅಲ್ಲ, ಹಂಗ ಬಿಡದೇ ಇಲ್ಲ. ಅದನ್ನ ಇಲ್ಲೇ ಜೋಳ ಹಿಡ್ಕೊಂಡ್ ಮನೆ ಹೋಗ್ಬಿಡು. ಇವ್ನು ಹಂಗೆ ಎಷ್ಟ್ ಜನ ಮಾಡಿ ವಿನ್ ಆಗಿದಾನೆ ಅನ್ಕೊಳ. ಇಲ್ಲಪ್ಪ, ಯಾಕೆ ಕಾರ್ಡ್ ಮಿಸ್ ನೀನೇ ಆಯ್ತು. ದೆವ್ವ ಬಂದ್ರೆ ಬ್ಲಾಗ್ ಮಾಡಿ ಕಳಿಸ್ತೀನಿ. ಏನೇನು ದೆವ್ವ ಬಂದ್ರೆ ವಿಡಿಯೋ ಮಾಡಿ ಕಳಿಸ್ತೀನಿ. ಬನ್ನಿ ಗೈಸ್, ನನ್ನ ತಮ್ಮ ಏನ್ ಮಾಡ್ತಾ ಇದ್ದಾನೆ ಅಂತ ತೋರಿಸ್ತೀನಿ. ನೀನ್ ಹಪ್ಪಳ ಮಾಡ್ತಿದ್ಯಾ ಚಪಾತಿ ಮಾಡ್ತಾ ಇದೀಯಪ್ಪ ತಮ್ಮ? ಚಪಾತಿ ಎಣ್ಣೆ ಹಾಕಪ್ಪ ಒಂದ್ ಸ್ಪಾ ತಮ್ಮ. ನೋಡಿ ಗೈಸ್, ಹೆಂಗೆ ಬೇಯಿಸಿದ ನನ್ನ ತಮ್ಮ ಚಪಾತಿನ. ತಿಂದವ್ರು ಪುಣ್ಯ ಮಾಡಿರ್ಬೇಕು ನನ್ನ ತಮ್ಮಮ್ಮ. ಅದೇ ನೋಡಿದ್ದೆ ನೀನು ಎಡಿಟ್ ಮಾಡ್ಕೊಂಡ್ ಬ್ಲಾಗ್ ನ ಎಡಿಟ್ ಮಾಡ್ಕೊಂತ ಅವನು ಚಪಾತಿ ಬೇಯಿಸ್ತಾನೆ.
ಹೋಗುತ್ತೆ ಗೈಸ್ ಒಂದು ಮಾಡಷ್ಟೊತ್ತಿಗೆ ಚಪಾತಿನ ಇದು ಶಿವನೇ ಶಂಭುಲಿಂಗ. ಬಟ್ ಏನೋ ಒಂದ್ ಹೆಲ್ಪ್ ಮಾಡ್ತಾ ಇದ್ದಾನೆ ನಮ್ಮ ಮಮ್ಮಿಗೆ ಅಂತ. ನಮ್ಮ ಮಮ್ಮಿ ಈಗ ಹೋಗ್ಬಿಟ್ಟು ಊಟ ಮಾಡಕ್ಕೆ ಅಂತ ಹೋಗಿದ್ದಾರೆ ಗೈಸ್. ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದಾರೆ. ಆರಾಮಾಗಿ ಕುತ್ಕೊಂಡು ಇಲ್ಲಿ ಫೋನ್ ಹಿಡ್ಕೊಂಡು ಕುತ್ಕೊಂಡಿದ್ದಾರೆ ಇಲ್ಲಿ ಖುಷಿ ಅವರು. ಏನ್ ಕೆಲ್ಸ ಇನ್ನೂ ಹಂಗಿರೋ ಸುಖ ಜೀವನ ಯಾರಿಗಿರುತ್ತೆ? ಖುಷಿ ಹತ್ರ ಇದೆ ಕೆಲಸ ಮಾಡಿ ಸುಖ ಜೀವನ ಅಂತ. ಮಮ್ಮಿ ಯಾರು ಅಂತ ಕೇಳ್ತಾ ಇದ್ದಾರೆ ಅಷ್ಟೇ ಗೈಸ್. ಇವತ್ತಿನ ಒಂದು ಅಪ್ಡೇಟ್ಸ್, ಇವತ್ತಿನ ಒಂದು ವ್ಲಾಗ್. ಇಫ್ ಯು ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಪ್ರತೀಸ್ ವ್ಲಾಗ್. ವ್ಲಾಗ್. ಓಕೆ ಗೈಸ್, ಗೈಸ್ ನೋಡಿ ಬೆಂಗಳೂರಿಗೆ ಹೋಗ್ಬಿಟ್ಟು ಡೈರೆಕ್ಟ್ ಏನಾದ್ರು ಹೊಟ್ಟೆ ಬಂದ್ಬಿಟ್ಟಿದೆ. ನಮ್ಮ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇಫ್ ಲೈಕ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. This vlog and NSD vlog. See you on the next vlog. Bye bye. Bye bye.